ನಮಸ್ಕಾರ ಫ್ರೆಂಡ್ಸ್, ನಾನು ಪ್ರಶಾಂತ್. ನಮ್ಮ ಭಾರತ ಸಂವಿಧಾನದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಯಾವ ಒಂದು ವಿಷಯದ ಮೇಲೆ ಕಾನೂನು ಮಾಡಬೇಕು ಮತ್ತು ಸ್ಟೇಟ್ ಗೌರ್ಮೆಂಟ್ ಯಾವ ವಿಷಯದ ಮೇಲೆ ಕಾನೂನು ಮಾಡಬೇಕಂತ ಕ್ಲಿಯರ್ ಆಗಿ 7th ಶೆಡ್ಯೂಲ್ನಲ್ಲಿ ನಮ್ಮ ಭಾರತ ಸಂವಿಧಾನದಲ್ಲಿ ಮೆನ್ಷನ್ ಮಾಡಲಾಗಿದೆ. ಒಂದು ಕಾನೂನು ಮಾಡಬೇಕಂತಂದ್ರೆ ಅದಕ್ಕಿರುವಂಥ ಒಂದು ಪ್ರೊಸೀಜರ್ ಏನಂತಂದರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಒಂದು ಬಿಲ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಆ ಬಿಲ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಪಾಸ್ ಆದಮೇಲೆ ಅದು ಗವರ್ನರ್ ಹತ್ರ ಹೋಗುತ್ತೆ. ಗವರ್ನರ್ ಅದ್ರ ಮೇಲೆ ಅಸೆಂಟ್ ಸಹಿ ಮಾಡಿದ್ರೆ ಮಾತ್ರ ಆ ಒಂದು ಬಿಲ್ ಒಂದು ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಒಂದು ಕಾನೂನು ಆಗುತ್ತೆ. ಇದು ನಾರ್ಮಲ್ ಆಗಿರುವಂಥ ಒಂದು ಪ್ರೊಸೀಜರ್ ಇರೋದು. ಆದರೆ ಇದು ಸಿಂಪಲ್ ಆಗಿ ಸಿಗುತ್ತೆ, ಆದರೆ ಅಷ್ಟು ಸಿಂಪಲ್ ಆಗಿರುವಂಥ ಒಂದು ಪ್ರೊಸೀಜರ್ ಇಲ್ಲ. ಅಂದರೆ ನಮ್ಮ ದೇಶದಲ್ಲಿ ಒಂದು ಸ್ಟೇಟ್ನಲ್ಲಾಗಲಿ ಅಥವಾ ಪಾರ್ಲಿಮೆಂಟ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲೂ ಆಗಲಿ ಒಂದು ಬಿಲ್ನ ಪಾಸ್ ಆಗಬೇಕಂತಂದರೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಪ್ರೆಸಿಡೆಂಟ್ ಅವರ ಒಂದು ಸಹಿ ಇರಬೇಕು ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ಗವರ್ನರ್ ಅವರ ಸಹಿ ಇರಬೇಕು. ಇಲ್ಲಂತಂದರೆ ಪ್ರೆಸಿಡೆಂಟ್ ಅವರ ಸಹಿ ಇದ್ರೂ ಬರುತ್ತೆ. ಕೆಲವೊಂದು ವಿಷಯದಲ್ಲಿ ಅವರ ಸಹಿ ಇದ್ರೆ ಮಾತ್ರ ಒಂದು ಬಿಲ್ ಕಾನೂನಾಗಿ ಪರಿವರ್ತನೆ ಆಗುತ್ತೆ. ಆದರೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ 10 ಬಿಲ್ಗಳು ಆಕ್ಟ್ ಆಗಿದೆ, ಒಂದು ಕಾನೂನಾಗಿದೆ, ಗವರ್ನರ್ ಮತ್ತು ಪ್ರೆಸಿಡೆಂಟ್ ಅವರ ಒಂದು ಸಹಿ ಇಲ್ಲದೆ. ಮತ್ತೆ ಸುಪ್ರೀಂ ಕೋರ್ಟ್ನ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಂದಿದೆ. ಏನಂತಂದ್ರೆ ಗವರ್ನರ್ ಮತ್ತೆ ಪ್ರೆಸಿಡೆಂಟ್ ಅವರಿಗೆ ಒಂದು ಟೈಮ್ ಲಿಮಿಟ್ ನ ಕೊಡಲಾಗಿದೆ. ಅವ್ರ ಹತ್ರ ಒಂದು ಬಿಲ್ ಹೋದ್ರೆ ಇಷ್ಟಿಂತು ತಿಂಗಳಲ್ಲಿ ಅವರು ಅದ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ. ಇನ್ ಕೇಸ್ ಅವರು ತಗೊಳ್ಳಿಲ್ಲ ಅಂತಂದ್ರೆ ಅವರಿಗೆ ಜುಡಿಷಿಯಲ್ ರಿವ್ಯೂ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ನ ಕೊಟ್ಟಿದೆ. ಈ ತರ ಆಗಿರೋದು ನಮ್ಮ ಭಾರತ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆಗಿದೆ. ಯಾಕಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ ಯಾವುದೇ ತರಹದ ಒಂದು ಟೈಮ್ ಲಿಮಿಟ್ ನ ಕೊಡಲಾಗಿಲ್ಲ ಪ್ರೆಸಿಡೆಂಟ್ ಅವರಿಗೆ ಮತ್ತೆ ಗವರ್ನರ್ ಅವರಿಗೆ ಒಂದು ಬಿಲ್ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ. ಈ ವಿಡಿಯೋನಲ್ಲಿ ನಾನು ನಿಮಗೆ ಆ 10 ಬಿಲ್ಗಳು ಹೇಗೆ ಪಾಸ್ ಆದವು, ಅದರ ಹಿಂದಿರುವಂಥ ಒಂದು ವಿವಾದ ಏನು, ಮತ್ತು ಸುಪ್ರೀಂ ಕೋರ್ಟ್ ಟೈಮ್ ಲಿಮಿಟ್ನ ಸೆಟ್ ಮಾಡಲಾಗಿದೆ, ಅದು ಯಾವ ಥರ ಟೈಮ್ ಲಿಮಿಟ್ಗಳನ್ನ ಸೆಟ್ ಮಾಡಲಾಗಿದೆ, ಮತ್ತು ಸುಪ್ರೀಂ ಕೋರ್ಟ್ ಯಾವ ಒಂದು ಪವರ್ ಮತ್ತು ಯಾವ ಒಂದು ಆರ್ಟಿಕಲ್ ಬಳಕೆ ಮಾಡ್ಕೊಂಡ್ಬಿಟ್ಟು ಆ ಒಂದು ಆದೇಶನ ಕೊಡಲಾಗಿದೆ ಪ್ರೆಸಿಡೆಂಟ್ ಅವರಿಗೆ. ಈ ಕಂಪ್ಲೀಟ್ ವಿವಾದ ಮತ್ತು ಈ ವಿಚಾರನ ಕಂಪ್ಲೀಟ್ ಆಗಿ ನಾನು ನಿಮಗೆ ಕನ್ನಡದಲ್ಲಿ ಸರಳವಾಗಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಕೊನೆಯ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮಿಳುನಾಡಿನಲ್ಲಿ 2020ರಿಂದ 2023 ತನಕ ಸುಮಾರು 12 ಬಿಲ್ಗಳು ಪಾಸ್ ಮಾಡಲಾಗುತ್ತೆ ತಮಿಳುನಾಡು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ. ಆ ಒಂದು ಬಿಲ್ಗಳೇನಿದೆ ಅದು ಗವರ್ನರ್ ಹತ್ರ ಹೋಗುತ್ತೆ. ಆಗಿನ ಗವರ್ನರ್ ಏನಿರ್ತಾರೆ ಅಂತಂದ್ರೆ ಗವರ್ನರ್ RN ರವಿ ಅವರು ತಮಿಳುನಾಡಿನ ಗವರ್ನರ್ ಆಗಿರ್ತಾರೆ. ಅವ್ರೇನ್ ಮಾಡ್ತಾರೆ, ಈ ಒಂದು ಬಿಲ್ಗಳು ಬಂದಿರ್ತಾವಲ್ಲ ಅವ್ರ ಹತ್ರ ಅಧಿಕಾರ ಇರುತ್ತೆ ಆ ಬಿಲ್ಗಳಿಗೆ ಅಸೆಂಟ್ ಅಂದ್ರೆ ಸಹಿ ಮಾಡ್ಬೋದಾ ಇಲ್ಲ ಅಥವಾ ಅದನ್ನ ರಿಟರ್ನ್ ಮಾಡ್ಬೋದ ಅಂತಕ್ಕಂಥ ಅವ್ರ ಹತ್ರ ಪವರ್ಗಳಿರುತ್ತೆ. ಅದು ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ 200 ಕೊಡಲಾಗಿದೆ, ಅಂದ್ರೆ ಆರ್ಟಿಕಲ್ 200 ಕೊಡಲಾಗಿದೆ. ಅದರ ಪ್ರಕಾರ ಏನಂತಂದ್ರೆ ಗವರ್ನರ್ ಒಂದು ಬಿಲ್ ಬಂದ್ರೆ ಅವ್ರ ಹತ್ರ ಬಂದ್ರೆ ಅದನ್ನ ಸಹಿ ಮಾಡ್ಬೋದು, ಅಸೆಂಟ್ ಕೊಡ್ಬೋದು. ಇಲ್ಲ ಅಂತಂದ್ರೆ ಅದನ್ನ ವಿಥೋಲ್ಡ್ ಮಾಡ್ಬೋದು, ಅಂದ್ರೆ ಅದನ್ನ ಹಾಗೆ ಇಟ್ಕೊಳ್ಬಹುದು ಅವ್ರ ಹತ್ರ. ಇಲ್ಲಾಂತಂದ್ರೆ ಅದನ್ನ ಪ್ರೆಸಿಡೆಂಟ್ ಅವರ ಒಂದು ಕನ್ಸಿಡರೇಷನ್ ಮಾಡೋದಕ್ಕೆ ಪ್ರೆಸಿಡೆಂಟ್ ಅವರಿಗೆ ಅದನ್ನ ಮೂವ್ ಮಾಡಬಹುದು ಮೇಲೆ. ಈ ತರದ ಅವ್ರ ಹತ್ರ ಪವರ್ಗಳಿರುತ್ತೆ. ಮತ್ತೆ ಇನ್ ಕೇಸ್ ಆ ಬಿಲ್ಗಳಲ್ಲಿ ಏನಾದರೂ ಚೇಂಜಸ್ ನ ಮಾಡಬಹುದಾಗಿ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ಕಾನ್ಸ್ಟಿಟ್ಯೂಷನಲ್ ಅನ್ಕಾನ್ಸ್ಟಿಟ್ಯೂಷನಲ್ ಏನಾದರೂ ಟಾಪಿಕ್ಸ್ ಇದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ಅವರು ರಿಟರ್ನ್ ಬಿಲ್ನ ರಿಟರ್ನ್ ಕೂಡ ಕಳಿಸಬಹುದು, ಪ್ರಾಪರ್ ರೀಸನ್ ಕೊಟ್ಟು. ಈ ತರದ ಅಧಿಕಾರಗಳು ನಮ್ಮ ಭಾರತ ಸಂವಿಧಾನ ಆರ್ಟಿಕಲ್ 200 ಗವರ್ನರ್ಗೆ ಕೊಡಲಾಗಿದೆ. ತಮಿಳುನಾಡಿನಲ್ಲಿ ಗವರ್ನರ್ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಬಿಲ್ಗಳಿಗೆ ಯಾವುದೇ ತರದ ಸೈನ್ ಮಾಡಿಲ್ಲ, ಅಸೆಂಟ್ ಕೊಡ್ಲಿಲ್ಲ, ಮತ್ತೆ ಆ ಬಿಲ್ಗಳನ್ನ ಇಂಡೆಫಿನೆಟ್ ಆಗಿ ಅದನ್ನ ವಿಥೋಲ್ಡ್ ಮಾಡಲಾಗಿತ್ತು. ಅಂದ್ರೆ ಯಾವುದೇ ತರದ ಆಕ್ಷನ್ ಅದರ ಮೇಲೆ ತಗೊಳ್ಳಲಿಲ್ಲ. ಅದಾದ್ಮೇಲೆ ಏನಾಗುತ್ತೆ, ಗವರ್ನರ್ ಏನ್ ಮಾಡ್ತಾರೆ, ಆ ಬಿಲ್ಗಳು 10 ಬಿಲ್ಗಳನ್ನ ವಾಪಸ್ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಕಳಿಸ್ತಾರೆ. ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಕಳಿಸಿದ ಮೇಲೆ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನ್ ಮಾಡುತ್ತೆ, ಆ ಬಿಲ್ಗಳು 10 ಬಿಲ್ಗಳು ಮತ್ತೆ ಆಸ್ ಇಟ್ ಈಸ್ ಅದನ್ನ ರೀಪಾಸ್ ಮಾಡುತ್ತೆ, ಅವುಗಳನ್ನ ಪಾಸ್ ಮಾಡಲಾಗುತ್ತೆ. ಭಾರತ ಸಂವಿಧಾನದ ಪ್ರಕಾರ ರೀಪಾಸ್ ಮಾಡಿದ್ರೆ ಅಂದ್ರೆ ಅವುಗಳ ಮತ್ತೆ ಬಿಲ್ಗಳನ್ನ ಪಾಸ್ ಮಾಡಿ ಗವರ್ನರ್ ಹತ್ರ ಕಳಿಸಿದ್ರೆ ಗವರ್ನರ್ ಅದನ್ನ ವಿಥೋಲ್ಡ್ ಮಾಡುವಂತ ಅಧಿಕಾರ ಇಲ್ಲ, ಅವರು ಅದರ ಮೇಲೆ ಸಹಿ ಮಾಡಬೇಕಂತ ನಮ್ಮ ಭಾರತ ಸಂವಿಧಾನದಲ್ಲಿ ಕೊಡಲಾಗಿದೆ. ಆದರೆ ಗವರ್ನರ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ 10 ಬಿಲ್ಗಳನ್ನ ಪ್ರೆಸಿಡೆಂಟ್ ಅವರೊಂದು ರೀಕನ್ಸಿಡರೇಷನ್ ಮಾಡೋದಕ್ಕೆ ಪ್ರೆಸಿಡೆಂಟ್ ಅವರ ಹತ್ರ ಕಳಿಸ್ತಾರೆ ಗವರ್ನರ್ ಅವರು. ಇದರಿಂದ ಏನಾಗಿದೆ ಅಂತಂದ್ರೆ ಈ ಒಂದು ಬಿಲ್ಗಳು ಪಾಸ್ ಮಾಡೋದ್ರಲ್ಲಿ ತುಂಬಾನೇ ಡಿಲೇ ಆಗ್ತಿದೆ, ಅದರಿಂದ ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತಿದೆ. ಮತ್ತೆ ಸ್ಟೇಟ್ ಗೌರ್ಮೆಂಟ್ ಕೂಡ, ತಮಿಳುನಾಡು ಸ್ಟೇಟ್ ಗೌರ್ಮೆಂಟ್ ಕೂಡ ಫ್ರಸ್ಟ್ರೇಷನ್ ಆಗ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟ್ ಅವರು ಈ ಎಲ್ಲಾ ವಿಷಯನ ಅನಲೈಸ್ ಮಾಡಿಬಿಟ್ಟು ಜಜ್ಮೆಂಟ್ ನ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಗವರ್ನರ್ ಮಾಡಿರುವಂತಹ ಈ ಒಂದು ಆಕ್ಷನ್ಸ್ ಏನಿದೆ ಇದು ಕಂಪ್ಲೀಟ್ ಆಗಿ ಅನ್ಕಾನ್ಸ್ಟಿಟ್ಯೂಷನಲ್ ಇದೆ. ಮತ್ತೆ ಆ ಬಿಲ್ಗಳೇನಿದೆ 10 ಬಿಲ್ಗಳು ಡೀಮ್ಡ್ ಅಸೆಂಟ್ ಅಂತ ಡಿಕ್ಲೇರ್ ಮಾಡಿದೆ. ಅಂತಂದ್ರೆ ಆ ಬಿಲ್ಗಳು ವಿಥೌಟ್ ಗವರ್ನರ್ ಮತ್ತೆ ಪ್ರೆಸಿಡೆಂಟ್ ಅವರ ಒಂದು ಅಸೆಂಟ್ ಇಲ್ಲದೆ, ಸಹಿ ಇಲ್ಲದೆ ಬಿಲ್ಗಳನ್ನ ಪಾಸ್ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ನಿಂದ. ಅಂದ್ರೆ ಅದು ಹೇಗೆ ಪಾಸ್ ಮಾಡಲಾಗಿದೆ ಅಂತಂದ್ರೆ ಅವರು ಒಂದು ಎಕ್ಸ್ಟ್ರಾರ್ಡಿನರಿ ಪವರ್ನ ಯೂಸ್ ಮಾಡಲಾಗಿದೆ. ಅದು ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ 142 ಕೊಡಲಾಗಿದೆ. ಅದೊಂದು ಕಂಪ್ಲೀಟ್ ಜಸ್ಟಿಸ್ ನ ಪ್ರೊವೈಡ್ ಮಾಡೋದಕ್ಕೆ, ಡೆಲಿವರ್ ಮಾಡೋದಕ್ಕೆ ಬಳಕೆ ಮಾಡಲಾಗುತ್ತೆ ಸುಪ್ರೀಂ ಕೋರ್ಟ್ ಇಂದ. ಈ ಆರ್ಟಿಕಲ್ ನ ಬಳಕೆ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಜಸ್ಟಿಸ್ ನ ಡೆಲಿವರ್ ಮಾಡೋದಕ್ಕೆ ಅವರು ಒಂದು ಆರ್ಡರ್ ನ ಪಾಸ್ ಮಾಡಬಹುದು, ಯಾರಿಗೆ ಬೇಕಾದರೂ ಎನ್ಫೋರ್ಸ್ ಮಾಡೋದಕ್ಕೆ, ಲಾನ ಎನ್ಫೋರ್ಸ್ ಮಾಡೋದಕ್ಕೆ. ಇದೇ ಆರ್ಟಿಕಲ್ ನ ಬಳಕೆ ಮಾಡ್ಕೊಂಡ್ಬಿಟ್ಟು ಸುಪ್ರೀಂ ಕೋರ್ಟ್
ಪ್ರೆಸಿಡೆಂಟ್ ಅವರಿಗೆ ಟೈಮ್ ಲಿಮಿಟ್ನ ಸೆಟ್ ಮಾಡಲಾಗಿದೆ. ಇನ್ ಕೇಸ್ ಗವರ್ನರ್ ಏನು ಮಾಡ್ತಾರೆ, ಅವ್ರ ಹತ್ರ ಬಂದಿರುವಂಥ ಒಂದು ಬಿಲ್ನು ಪ್ರೆಸಿಡೆಂಟ್ ಅವರೊಂದು ರೀಕನ್ಸಿಡರೇಷನ್ಗೆ ಕೊಟ್ಟಿದ್ರೆ ಅವರು ಪ್ರೆಸಿಡೆಂಟ್ ಅವರು 3 ತಿಂಗಳೊಳಗಾಗಿ ಆ ಒಂದು ಬಿಲ್ ಮೇಲೆ ಆ್ಯಕ್ಷನ್ನ ತಗೊಳ್ಬೇಕು. ಇನ್ ಕೇಸ್ ಅವರು ಆ್ಯಕ್ಷನ್ನ ತಗೊಳ್ಳಿಲ್ಲ ಅಂತಂದರೆ ಅವರಿಗೆ ಜುಡಿಷಿಯಲ್ ರಿವ್ಯೂನಲ್ಲಿ ಇಡಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಆದೇಶನ ಕೊಡಲಾಗಿದೆ ಪ್ರೆಸಿಡೆಂಟ್ ಅವರಿಗೆ 3 ತಿಂಗಳಲ್ಲಿ ಆ್ಯಕ್ಷನ್ನ ತಗೊಳ್ಳೋದಕ್ಕೆ. ಮತ್ತು ಗವರ್ನರಿಗೂ ಕೂಡ ಈ ಒಂದು ಟೈಮ್ ಲಿಮಿಟ್ನ ಸೆಟ್ ಮಾಡಲಾಗಿದೆ. 1 ಮಂತ್ ಕೊಡಲಾಗಿದೆ ಅವರಿಗೆ, ಅವ್ರ ಹತ್ರ ಬಿಲ್ ಬಂದರೆ ಅದ್ರ ಮೇಲೆ ಅಸೆಂಟ್ ಕೊಡೋದಕ್ಕೆ. ಮತ್ತು 3 ಮಂತ್ಸ್ ಕೊಡಲಾಗಿದೆ ಅವರು ಏನಾದರೂ ಅದನ್ನು ವಿತ್ಹೋಲ್ಡ್ ಮಾಡಬೇಕಂತಂದರೆ. ಮತ್ತು ಅವ್ರ ಹತ್ರ ರೀಪಾಸ್ ಆಗಿ ಮತ್ತೆ ಅವ್ರ ಹತ್ರ ಬಂದರೆ ಬಿಲ್ ಅದ್ರ ಮೇಲೆ 1 ಮಂತಲ್ಲಿ ಅದರ ಮೇಲೆ ಆ್ಯಕ್ಷನ್ನ ತಗೋಬೇಕಂತ ಇವಾಗ ಸುಪ್ರೀಂ ಕೋರ್ಟ್ ಅವರಿಗೆ ಕೂಡ ಆದೇಶನ ಕೊಡಲಾಗಿದೆ. ಒಂದು ಜಜ್ಮೆಂಟ್ನ ಪಾಸ್ ಮಾಡಲಾಗಿದೆ ಸುಪ್ರೀಂ ಕೋರ್ಟಿಂದ. ಇದು ಒಂದು ನಮ್ಮ ಭಾರತ ದೇಶದಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಅನ್ನಂತಾನೆ ಹೇಳಲಾಗ್ತಿದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮುಖಾಂತರ ತಿಳಿಸಿ. ತುಂಬ ಧನ್ಯವಾದಗಳು.